ಅಜರ್ಬೈಜಾನ್ನ ಮೋಸ್ಟ್ ಫೇಮಸ್ಸು ಗಬುಸ್ತಾನು. ಈ ಗಬುಸ್ತಾನ್ನ ಬಗ್ಗೆ ನೀವು ಕೇಳಲೇಬೇಕು. ನಾವೀಗ ಬಂದಿರೋ ಅಂಥದ್ದು ಸರಿಸುಮಾರು 40,000 ವರ್ಷಗಳ ಹಿಂದೆ ಮನುಷ್ಯ ಆದಿಮಾನವ ಇದ್ನಲ್ಲ, ಅವನು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಅವನಿಗೆ ಭಾಷೆ ಇರಲಿಲ್ಲ, ಭಾಷೆನ ಸೃಷ್ಟಿನೇ ಆಗಿರಲಿಲ್ಲ. ಒಬ್ಬನಿಂದ ಇನ್ನೊಬ್ರಿಗೆ ಮಾತಾಡಬೇಕಾದ್ರೆ ಕಲ್ಲಿನಿಂದ ಕೆತ್ತನೆ ಮಾಡಿ ಮಾಡಿ ಒಬ್ಬ ಇನ್ನೊಬ್ಬನ ಜೊತೆ ಮಾತಾಡ್ತಿದ್ದ. ಆ ಒಬ್ಬ ಇನ್ನೊಬ್ಬನ ಜೊತೆ ಮಾತಾಡೋವಾಗ ಕಲ್ಲಿನಿಂದ ಬರೆದಿದ್ರಲ್ಲ, ಆ ಬರ್ದಿರೋ ಅಂಥ ಜಾಗನೇ ಈ ಗಬುಸ್ತಾನು. ಅವ್ರ ಮೆಸೇಜ್ನ 40 ವರ್ಷ ಆದಮೇಲೆ ನಾವುಗಳು ನೋಡೋಣ ಬನ್ನಿ. ಬರೋ 4,000 ವರ್ಷಗಳ ಹಿಂದೆ ಯಾರಾದರೂ ಬಂಡೆ ಮೇಲೆ ಗೀಚಿರೋದು ಅದು ಇಲ್ಲಿವರೆಗೂ ಇರೋಕ್ಕೆ ಅಸಾಧ್ಯ. ಆದ್ರೂ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ತುಂಬಾ ಕೆತ್ತಿದ್ರು. ಆದರೆ ಈಗ ಬರೋ ಅಷ್ಟರಲ್ಲಿ ಎಲ್ಲ ಮುಕ್ಕಾಲು ಭಾಗ ಅಳಿಸೋಗ್ಬಿಟ್ಟಿದೆ. ಉಳಿದಿರೋ ಅಂಥ ಕಾಲು ಭಾಗ ಅಲ್ಲಲ್ಲೆಲ್ಲ ನೋಡ್ಬೋದು ನಾವು. ಇವಾಗ ಗೊತ್ತಾಯ್ತು ದೇವರು ಅಪ್ಪರ್ ಪೆಲಿಯೋಲಿಥಿಕ್ ಅಂದರೆ ಮೇಲಿನ ಶಿಲಾಯುಗ, ಅದಾದಮೇಲೆ ನವಶಿಲಾಯುಗ. ಆ ಕಾಲದಲ್ಲಿ, ಅಂಥ ಕಾಲದಲ್ಲಿ ಜನಗಳು ಗೀಚಿರೋ ಅಂಥ ಗೀಚು ಇಲ್ಲೆಲ್ಲ ಈ ಬಂಡೆಗಳ ಮೇಲೆಲ್ಲ ಹರಡ್ಕೊಂಡಿದೆ. ಪ್ರಪಂಚದಲ್ಲಿ ಹಲವಾರು ಕಡೆ ಜನಗಳು ಗೀಚಿರೋದು ನಾವು ಅಲ್ಲಲ್ಲಿ ನೋಡ್ಬೋದು. ಆದರೆ ಎಲ್ಲದಕ್ಕಿಂತ ಅತಿ ಹೆಚ್ಚಾಗಿ ಇಲ್ಲೇ ಪ್ರಿಸರ್ವ್ ಆಗಿರೋದು. ಇನ್ನೆಲ್ಲ 40,000 ವರ್ಷಗಳಲ್ವಾ, ಎಲ್ಲ ಅಳಿಸೋಗ್ಬಿಟ್ಟಿರುತ್ತೆ ನ್ಯಾಚುರಲ್ ಆಗಿ.